ಇವತ್ತಿನ ದಿನ ನಮ್ಮ ಡಾಕ್ಟರ್ ಸಾಹಸಸಿಂಹ ವಿಷ್ಣುವರ್ಧನ್ ಅವ್ರದ್ದು ಹುಟ್ಟಿದಬ್ಬ 2022ರಲ್ಲಿ ಭಾರಿ ವಿಜೃಂಭಣೆಯಿಂದ ನಡೀತು. ಈ ಕಾರಣ ಈ ರೀತಿ ಏನಾಗಿದೆ ಗೊತ್ತಿಲ್ಲ. ನಮ್ಮ ಈ ವಿಷ್ಣು ಸಾರ್ ಅಭಿಮಾನಿಗಳಾದ ನಾವು ತುಂಬ ನೊಂದ್ಕೊಂಡಿದ್ದೀವಿ. ದೇವರು ಆದಷ್ಟು ಬೇಗ ಇವರು ಒಂದು ಒಳ್ಳೆ ಜಾಗ ಕೊಟ್ಬಿಟ್ಟು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಇಷ್ಟು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಅದನ್ನು ನಾವು ಏನು ಹೇಳೋಕ್ಕಾಗಲ್ಲ. ಭೇದ ಭಾವ ಮಾಡ್ತಿದ್ದಾರೆ ಅಂತ ಏನು ಹೇಳೋಕ್ಕಾಗಲ್ಲ. ಅದು ಭಗವಂತನ ನಿಶ್ಚಯ. ಅದು ಮಾಡಬೇಕಾಗಿತ್ತು. 15 ವರ್ಷಗಳ ಕಾಲ ಇಷ್ಟೊಂದು ಜನ ಅಭಿಮಾನಿಗಳಿದ್ರೂ ಏನು ನಾವು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅದು ಭಗವಂತನ ನಿಶ್ಚಯ. ಅದು ಭಗವಂತ ಏನು ಒಳ್ಳೇದು ಮಾಡೋದು ಆದಷ್ಟು ಬೇಗ ಮಾಡಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಇನ್ನೇನು ನಾವು ಮಾಡೋಕ್ಕಾಗಲ್ಲ. ಅಭಿಮಾನಿಗಳು ನಾವು ಇಷ್ಟು ದಿನ ಸಾಕಷ್ಟು ಶ್ರಮ ಪಟ್ಟಿದ್ದೀವಿ, ಆದರೆ ಫಲ ಸಿಗ್ತಾಯಿಲ್ಲ. ಅದು ಭಗವಂತನ ನಿಶ್ಚಯದಿಂದ ಸಿಗ್ಬೋದು ಅಂದ್ಕೊಂಡಿದ್ದೀವಿ. ಜೈ ವಿಷ್ಣುವರ್ಧನ್. ಈ ಹಿರಿಯ ಕಲಾವಿದರೆಲ್ಲ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ನಮ್ಮ ವೀರಕಪುತ್ರ ಅವರು ಅಧ್ಯಕ್ಷ ಎಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ. ಬಟ್ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಏನು ಮಾಡಬೇಕು ಅಂತ ನಮಗೂ ದಿಕ್ಕು ತೋರಿಸ್ತಾ ಇಲ್ಲ. ನಾವು ಬರೀ ವಿಷ್ಣುವರ್ಧನ್ ಸಾರ್ ಅವ್ರ ಅಭಿಮಾನಿಯಾಗೇ ಬಂದ್ಬಿಟ್ಟು ಹೋಗ್ತಾ ಇರೋ ರೀತಿ ಬಂದ್ಬಿಡ್ತು. ಇವಾಗ ಪ್ರತಿ ವರ್ಷ ಇದೇ ರೀತಿ ಬಂದು ಹೋಗೋದೇ ಆಗ್ತಾಯಿದೆ. ಬಟ್ ಯಾವುದೂ ಕಾರ್ಯರೂಪಕ್ಕೆ ಬರ್ತಾಯಿಲ್ಲ. ಅದೇನಾಗುತ್ತೆ ಆಗಲಿ, ನೋಡೋಣ ಅಷ್ಟೇ. ಇನ್ನೇನು ಬೇರೆಯವ್ರಿಗೆ ಹೇಳ್ಬಿಟ್ಟು ಏನು ಪ್ರಯೋಜನ ಇಲ್ಲ. ನಾನು ರಾಜಾಜಿನಗರ ಕುರುಬಳ್ಳಿಯಿಂದ ಬಂದಿದ್ದೀನಿ. ಇವಾಗ ಜಸ್ಟ್ ಬಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ಆಯಿತು. ಮನಸ್ಸಿಗೆ ಸ್ವಲ್ಪ ನೋವು ಅನಿಸುತ್ತೆ ಈ ರೀತಿ ಆಗ್ತಾ ಇರೋದು. ಏನು ಮಾಡೋಕ್ಕಾಗ್ತಾಯಿಲ್ಲ. ನಾವೇನಿದ್ರು ಯಾವುದು ಗಲಾಟೆ ಇಲ್ಲ, ಏನಿಲ್ಲ. ಅಫಿಷಿಯಲಾಗಿ ಮುಗಿಸ್ಕೊಂಡು ಹೋಗೋಣ, ಅಫಿಷಿಯಲಾಗಿ ಇರಲಿ ಅನ್ನೋದು ನಮ್ಮದೊಂದು ಆಸೆ. ಯಾರಿಗೂ ತೊಂದರೆ ಕೊಡಬಾರ್ದು. ನಮ್ಮ ವಿಷ್ಣು ಸಾರು ಹಾಗೇ ಇದ್ದರು, ನಾವು ಅಭಿಮಾನಿಗಳು ಹಾಗೇ ಇದ್ದೀವಿ. ಹಾಗೇ ರೀತಿ ಮಾಡಿಸ್ಕೊಳ್ಳೋಣ ಅಂತ ನಮ್ಗಳ ಪ್ರಯತ್ನ ನಡೀತಾ ಇದೆ. ಬಟ್ ಭಗವಂತನ ನಿಶ್ಚಯ ನಡೀಲಿ ಅಷ್ಟೇ. ಇನ್ನೇನು ನಾವು ಮಾಡೋಕ್ಕಾಗಲ್ಲ. ಕಿರ್ಚಾಟ ಗೊಂದಲ ಏನು ಮಾಡೋಕ್ಕಾಗಲ್ಲ ನಾವು. ಯಾಕಂದರೆ ವಿಷ್ಣು ಸಾರ್ ಹೆಂಗೆ ಶಾಂತಿಯಾಗಿದ್ದರೂ ನಾವು ಅದೇ ರೀತಿ ಶಾಂತಿ ಇದರಲ್ಲಾಗಿ ಉಳಿಸ್ಕೊಳ್ಳೋಣ ಆಸೆ ಇದೆ. ಅದು ಭಗವಂತನ ನಿಶ್ಚಯ. ಇನ್ನಿದ್ರ ಮೇಲೆ ನಾವೇನು ಹೇಳೋಕ್ಕಾಗತ್ತಿಲ್ಲ. ಸುಧೀಂದ್ರ ಅಂತ. ನಾನು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ. ಜೂನಿಯರ್ ವಿಷ್ಣುವರ್ಧನ್ ಹಾಗೆ ಕಾಣ್ತೀವಿ ಅಂದರೆ, ಯಾಕಂದರೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿ ಜಾಸ್ತಿ. ನಾವು ಒಂದೆರಡು ಸಲ ಇದೇ ಗೆಟಪಲ್ಲಿ ಹಾಕಿದ್ದಕ್ಕೆ ಜನ ಎಲ್ಲ ವಿಷ್ಣುವರ್ಧನ್ ಥರ ಕಾಣ್ತೀರಾ ಅಂದರು. ಅದೇ ಒಂದು ನಮ್ಮ ಜನಗಳಿಗೆ ನಾವು ವಿಷ್ಣುವರ್ಧನ್ ಥರ ನೋಡಿ ಅವ್ರ ಥರ ಅಭಿಮಾನ ಉಳಿಸ್ಕೊಳ್ಳೋದಕ್ಕೆ ಇಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ಇಲ್ಲ. ನಮ್ಮ ಜನಾಂಗದ ಸಮಾಜದಲ್ಲಿ ಮಾತ್ರ ನಾವು ಕಾರ್ಯಕ್ರಮಗಳು ಕೊಡ್ತೀವಿ. ವಿಷ್ಣುವರ್ಧನ್ ಅವ್ರ ಕಾರ್ಯಕ್ರಮ ಕೊಡ್ತೀವಿ. ಇಷ್ಟು ಹೇಳಕ್ಕೆ ನಾವು ಮನೋರಂಜಿಸ್ತೀವಿ. ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ನಾನು ಶೂಟಿಂಗ್ ಶಿವು ಮಂಡ್ಯದಿಂದ ಬಂದಿರೋದು. ಬಟ್ ಇವತ್ತು ಕಾರ್ಯಕ್ರಮ ಅಪ್ಪಾಜಿದು ನಡೀತಾ ಐತೆ. ತುಂಬ ಅನ್ಯಾಯ ಆಯ್ತದೆ ನಮಗೆ. ಬಟ್ ಹೊರಗಡೆ ಬಿಡ್ತಾಯಿಲ್ಲ ನಮ್ಮನ್ನ. ವರ್ಷಕ್ಕೊಂದ್ಸಲ ಪೂಜೆ ಆಗುತ್ತೆ, ಅದು ಬಿಡೋಕ್ಕಾಗಲ್ಲ ಅಂತ ಅಭಿಮಾನಿಗಳಿಗೆ ತುಂಬ ನಮಗೆ ಬೇಜಾರಾಗುತ್ತೆ. ಅದರಿಂದ ಈಗ ಬಂದಿದ್ದೀವಿ ನಾವು. ಈಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಶಂಕರ್ನಾಗ್ ಜೂನಿಯರು ಅವರು ಬಂದವರೆ. ತುಂಬ ಅವರ ವಿಷ್ಣುವರ್ಧನ್ ಅಪ್ಪಾಜಿ ಪಕ್ಕ ಅಭಿಮಾನಿ ಇರುವೆ. ನಮಸ್ಕಾರ ಸರ್. ಜೂನಿಯರ್ ಪ್ರಭಾಕರ್ ಅಂತೇಳಿ ಮೈಸೂರಿಂದ ಬಂದಿರೋದು. ನಮಗೆ ಹಿರಿಯ ಕಲಾವಿದರು ಅಂತಂದರೆ ಯಾವಾಗಲೂ ಒಂದು ಗೌರವ. ಬರೀ ಇದು ಆಚರಣೆ ಅಂತಲ್ಲ, ಪ್ರತಿನಿತ್ಯ ನಾವು ಮಾಡೋ ಕೆಲಸದಲ್ಲಾಗ್ಬೋದು ಅವ್ರನ್ನ ನಾವು ಫಾಲೋ ಮಾಡಿಕೊಂಡು ಬಂದಿರೋದು. ಇವತ್ತು ಅವ್ರ ಹಬ್ಬ ಆದ್ದರಿಂದ ನಾವು ಅದನ್ನ ಜೊತೆಲಿ ನಿಂತು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನೋವಿದೆ. ಇನ್ನೂ ಜಾಗ ಆಗಿಲ್ಲ ಅನ್ನೋ ಒಂದು ನೋವಿದ್ರೂ ಕೂಡ ನಾವು ಆರಾಧಿಸೋ ನಮ್ಮ ಮನಸ್ಸಲ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈಗ ಬಂದು ನಾವು ಈ ಪೂಜೆಗೆ ನಾವು ಭಾಗಿಯಾಗಿದ್ದೀವಿ. ಹೌದು. ಇಲ್ಲ, ಈಗ ನಾವು ವಾಸ್ತವನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಟ್ ನಾವು ಸಿಕ್ಕಿಲ್ಲ ಅಂತ ನಾವು ಸತ್ತಿಲ್ಲ. ಇನ್ನು ನಾವು ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ಕೂಡ ಅವ್ರ ಮೇಲಿನ ಭಕ್ತಿ ಕಡಿಮೆ ಅಂತೂ ಆಗಲ್ಲ ಇದನ್ಸುತ್ತೆ. ಇದ್ರ ನಮ್ಮ ಜೊತೆಗೆ ನಮ್ಮ ಮಂಜು ಸರ್, ಜೂನಿಯರ್ ವಿಷ್ಣು ಆರಾಧಕರು ಇವರು. ಏನು ಹೇಳೋದು ಸರ್, ವರ್ಷ ಪೂರ್ತಿ ಇದೆ ಹೇಳ್ತಾ ಇದ್ದೀವಿ. ನಮ್ಮ ಅಭಿಮಾನಿಗಳು ಎಲ್ಲರೂ ಅಷ್ಟೇ, ಎಲ್ಲರಿಗೂ ಒಂದು ನೋವಿದೆ. ಅವ್ರ ಆಸೆ ನಾವು ಯಾವತ್ತೂ ನಾವು ಇನ್ನೂ ಯಾವಾಗ ನೋಡಬೇಕು ಗೊತ್ತಿಲ್ಲ. ನಮಗೆ ಮಾತಾಡೋಕ್ಕೂ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲರಿಗೂ ಆಸೆ ಇದೆ, ಆಯಿತಾ. ಅದೊಂದು ಇದಾಗಬೇಕು ನೋಡಿ. ಇಂಥ ಟೈಮಲ್ಲೂ ನಮಗೆ ಒಳಗಡೆ ಸುಮ್ಮನೆ ಇವಾಗ ಬಿಟ್ಟಿದ್ದಾರೆ ಅಷ್ಟೇ. ಅದು ಸುಮ್ಮನೆ ಇದು ಕಳ್ಕೊಬಾರ್ದು, ಬರಬೇಕು, ಬಂದಿದ್ದೀವಿ ಅಷ್ಟೇ. ಇನ್ನೇನು ಮಾತಾಡೋಕೆ ಆಗ್ತಾಯಿಲ್ಲ ಸರ್, ಅಷ್ಟೇ ಸರ್. ನನಗನ್ನಿಸಿದ ಪ್ರಕಾರ ಸರ್, ನನ್ನ ಮುಂದೆ ನೋವಾಗ್ತಿದೆ, ಅಳ ಥರ ಆಗ್ತಾಯಿದೆ. ಯಾಕೆಂದರೆ ಈ ವರ್ಷ ಹಿಂಗಾಗಿದೆ, ನೆಕ್ಸ್ಟ್ನೇ ವರ್ಷ ಈ ಥರ ಇರುತ್ತೋ ಇಲ್ವಾ ಅಂತ ಡೌಟ್ ಆಗಿದೆ. ಅಷ್ಟು ರಾಜಕೀಯ ನಡೀತಿದೆ. ತುಂಬ ಸರ್ ಇರುತ್ತೆ. ನಾವು ಅಭಿಮಾನಿಗಳು ಬಿಡಬಾರ್ದು. ರಾಜಕೀಯದವ್ರು ಕೈ ಬಿಡಲಿ, ಫಿಲಮ್ ಇಂಡಸ್ಟ್ರಿ ಕೈ ಬಿಡಲಿ, ಮತ್ತು ಬೇರೆ ಯಾರು ಕೈ ಬಿಡಲಿ, ನಾವು ಅಭಿಮಾನಿಗಳು ಇದೇ ಒಗ್ಗಟ್ಟಿಂದ ಇಲ್ಲೇ ಬರಬೇಕು. ಈಗ ಇವ್ರಿಗೆ ಹೇಳೋದು ಒಂದೇ, ನಾವು ಯಾರು
ಸರ್ ಯಾರು ಈ ಭೂಮಿ ಅವರು ಬಾಲಣ್ಣ ಅವ್ರ ಮೊಮ್ಮಕ್ಕಳಿಗೆ ಹೇಳೋದು ಒಂದೇ ಅದು ಎಷ್ಟಾಗುತ್ತೋ ಹೇಳಿ. ನಾನು ಒಂದು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಸ್ಯಾಲ್ರಿಲಿ 1 ತಿಂಗಳು ಸ್ಯಾಲ್ರಿ ನಾನು ಈ ಭೂಮಿ ಕೊಡ್ತೀನಿ. ನಾವು HLL ಕೆಲಸ ಮಾಡೋದು ಸರ್, ಮಾರುತಳಿ HL ಇದರಲ್ಲಿ ಯುದ್ಧ ವಿಮಾನ ತಯಾರಿಸೋದು, ಅಲ್ಲಿ ನಾವು ವರ್ಕ್ ಮಾಡೋದು. ನಂದು ಏನು ತಿಂಗಳ ಸ್ಯಾಲ್ರಿ ಇದೆ ಅದನ್ನ ಆ ಸ್ಯಾಲ್ರಿನ ನಾನು ಇಲ್ಲಿ ಕೊಡ್ತೀನಿ ಸರ್. ನಮ್ಮ ಭೂಮಿಗೆ ನಾನು ದೇವ್ರಿಗೆ ಅರ್ಪಣೆ ಮಾಡ್ತೀನಿ. ನನಗೆ ಈ ಭೂಮಿ ಬೇಕು. ನಮಗೆ ನಾವು ವರ್ಷಕ್ಕೆ 2 ಸತಿ ನಮಗೆ ಅವಕಾಶ ಕೊಡಬೇಕು ಇವರು, ಸರ್ಕಾರದವರಾಗಲಿ, ಬಾಲಣ್ಣ ಅವರಾಗಲಿ, ಅಥವಾ ಫಿಲಮ್ ಇಂಡಸ್ಟ್ರಿಯವರಾಗಲಿ. ಏನೋ ರಾಜಕೀಯ ನಡೀತಿದೆ ಒಳಗಡೆ, ಅದು ಗೊತ್ತಾಗ್ತಾ ಇಲ್ಲ. ಅದು ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ವೀರಕ್ಕ ಪುತ್ರ ಸರ್ ಅವ್ರಿಗೆ ಅಥವಾ ರಾಜ್ಗೌಡ್ರು ಸರ್ ಅವ್ರಿಗೆ ಗೊತ್ತಾಗ್ಬೋದು, ಯಾಕೆ ಅವ್ರು ಓಡಾಡ್ಕೊಂಡು ಎಲ್ಲ ಇದ್ದಾರೆ, ಎಲ್ಲ ಓಡಾಡ್ತಾರೆ. ಬಹುಶಃ ಅವ್ರಿಗೆಲ್ಲ ಗೊತ್ತಾಗ್ಬೋದು. ನಮ್ಗೆ ಸರಿಯಾಗಿ ಏನೂ ಗೊತ್ತಾಗಲ್ಲ. ಏನೋ ರಾಜಕೀಯ ನಡೀತಿದೆ, ಇದು ಮಾತ್ರ ಪಕ್ಕ ಇದೆ, ಅಷ್ಟೇ ಚೆನ್ನಾಗಿರೋದು ಸರ್. ಚಂದ್ರಶೇಖರ್, ನಾವು ಚಾಮರಾಜನಗರ ಸರ್, ಚಾಮರಾಜನಗರ ಅಂದರೆ ಹಳ್ಳಿ, ಯಳಂದೂರು ತಾಲೂಕು, ಮಾಂಬಳ್ಳಿ ಅಂತ ಬರುತ್ತದೆ. ಅಗ್ರ ಮಾಂಬಳ್ಳಿಯಿಂದ ಬಂದಿರೋದು ಸರ್ ನಾವು. ಸ್ಮಾರಕ ಆಗಿದೆ, ಅದೇ ರೀತಿ ನಮ್ಮ ವಿಷ್ಣು ಸರ್ಗೂ ಸ್ಮಾರಕ ಮಾಡಬೇಕು ಅಂತ ಕೇಳ್ಕೊತೀವಿ. ನಮಗೂ ಅಭಿಮಾನಿಗಳೇ ಮಾಡ್ಕೊತೀವಿ ನಾವು, ಅದೇನು ವ್ಯವಸ್ಥೆ ಮಾಡಿಕೊಟ್ರು ಅಂತ ಹೇಳ್ತಾ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್. ಎಲ್ಲ ನಟರಿಗೂ ಆಗಿರೋ ಥರ ವಿಷ್ಣು ಸರ್ಗೂ ಸ್ಮಾರಕ ಆಗಬೇಕು. ಅಭಿಮಾನಿಗಳೇ ಬೇಕಾದ್ರೆ ಬರ್ಸ್ತಾರೆ ಖರ್ಚ, ಇವನ್ನು ನಾವು ಬೇಕಾದ್ರೆ ಹಾಕ್ತೀವಿ. ಹಂಗಾಗಿ ಇವ್ರದ್ದು ಒಂದು ದೊಡ್ಡ ಸ್ಮಾರಕ ಇಲ್ಲೇ ಆಗಬೇಕು. ಅದು ಎಷ್ಟಾಯ್ತದೆ ಅಷ್ಟು ಅಭಿಮಾನಿಗಳೇ ಬರೆಸ್ತಿರ್ಬೇಕಾದ್ರೆ ನಾವು ಕೂಡ ಶೇರ್ ಮಾಡ್ತೀವಿ. ಅದೇ ನಮ್ಮ ಆಸೆ. ಎಲ್ರಿಗೂ ವಿಷ್ಣುವರ್ಧನ್ ಹುಟ್ಟುಹಬ್ಬದ ನಾವು ಚನ್ನಪಟ್ಟಣ ಸರ್.